ಇದು ರಸ್ತೆಯೋ ಅಥವಾ ನರಕದ ಗುಂಡಿಯೋ? ಕಂಚೋಪನಹಳ್ಳಿಯಲ್ಲಿ ಅವ್ಯವಸ್ಥೆಯ ತಾಂಡವ. ಬಚ್ಚಲ ಮೋರಿ ನೀರಿನಲ್ಲೇ ನಿತ್ಯ ಸಂಚಾರ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಗೆದಲಗಟ್ಟೆ ಮಾರ್ಗದ ರಸ್ತೆ ಬೃಹತ್ ತ್ಯಾಜ್ಯ ಗುಂಡಿ. ಕೂಡಲೇ ರಸ್ತೆ ದುರಸ್ತಿಗೆ ಸಾರ್ವಜನಿಕರ ಆಗ್ರಹ. ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ಹಳ್ಳಿಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ಅನುದಾನ ಹರಿಸ್ತಾ ಇದ್ದೇವೆ ಅಂತ ಸರ್ಕಾರಗಳು ಬೊಬ್ಬೆ ಹೊಡಿತಾ ಇವೆ. ಆದ್ರೆ ವಾಸ್ತವ ಸ್ಥಿತಿ ಮಾತ್ರ ಹಳ್ಳ ಹಿಡಿದೋಗಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಂಚೋಬನಹಳ್ಳಿ. ಇಲ್ಲಿನ ಮುಖ್ಯ ರಸ್ತೆ ನೋಡಿದ್ರೆ ಇದು ಊರಿಗೆ ಹೋಗುವ ರಸ್ತೆಯೋ ಅಥವಾ ಕೊಳಚೆ ನೀರಿನ ಹೊಂಡವೋ ಅಂತ ಗೊತ್ತಾಗ್ತಾ ಇಲ್ಲ. ಜನ ತುಂಬಾ ಹೈರಾಣಾಗ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಜಯ್ ವೃಷಭೇಂದ್ರ ಅವರು ಒಂದು ವರದಿಯನ್ನ ಮಾಡಿದ್ದಾರೆ. ಆ ವರದಿ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೂಡ್ಲಿಗಿ ತಾಲೂಕು ಬಣವಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚೋಬನಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿರುವ ಗೆದ್ದಲಗಟ್ಟೆ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಅಧೋಗತಿಗೆ ತಲುಪಿದೆ. ರಸ್ತೆಯ ನಡುವೆ ಬೃಹತ್ ಗುಂಡಿಗಳಿವೆ. ಗ್ರಾಮದ ನಾನಾ ಭಾಗಗಳಿಂದ ಹರಿದು ಬರುವ ಬಚ್ಚಲ ಮೋರಿ ಹಾಗೂ ಚರಂಡಿಗಳ ತ್ಯಾಜ್ಯದ ನೀರೆಲ್ಲವೂ ಕೂಡ ಈ ರಸ್ತೆಯಲ್ಲಿ ಸಂಗ್ರಹವಾಗ್ತಾ ಇವೆ. ಇದರ ಪರಿಣಾಮ ಸಾರ್ವಜನಿಕರ ಓಡಾಟದ ರಸ್ತೆ ಇವತ್ತು ಬೃಹತ್ ತ್ಯಾಜ್ಯ ನೀರು ಸಂಗ್ರಹಣಾ ಘಟಕವಾಗಿ ಮಾರ್ಪಟ್ಟಿದೆ. ದುರ್ನಾಥ ಬೀರ್ತಾ ಇರುವ ಈ ಕೊಳಚೆ ನೀರಿನ ಹೊಂಡದಲ್ಲೇ ಶಾಲಾ ಮಕ್ಕಳು, ವೃದ್ಧರು, ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡಬೇಕಾದ ಅನಿವಾರ್ಯ ದುಸ್ಥಿತಿ ನಿರ್ಮಾಣವಾಗಿದೆ. ದಿನೇ ದಿನೇ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿಯ ತನಕ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಡೆ ತಿರುಗಿಯೂ ಕೂಡ ನೋಡ್ತಾ ಇಲ್ಲ. ಏನಾದರೂ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ತಕ್ಷಣವೇ ಈ ಗುಂಡಿಗಳನ್ನ ಮುಚ್ಚಿ ಸುಗಮ ರಸ್ತೆ ಸಂಪರ್ಕ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ವಿಜಯ ವೃಷಭೇಂದ್ರ, ಕೂಡ್ಲಿಗಿ. ಯಾರಾದ್ರೂ ಬಂದ್ರು ಮಾತಾಡೋಣ. ಅದು ಬಚ್ಚ ಕೆಡಿದ್ರಲ್ಲ, ಅದು ಹೊಸಬ್ರು ಬಂದ್ರೆ ಎಷ್ಟು ಜನ 10 ಗಂಟೆ ಬಿದ್ದಾರೆ ಅಲ್ಲೇ. ಆಗಸ್ಟ್ 15ಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಬಂದು ಅವಾಗ ಇದು ಮಾಡ್ತೀವಿ. ಅಲ್ಲಿ ಬರಬಾರ್ದು ಇಲ್ಲಿ ಕರ್ಕೊಂಬ ಅನ್ಬೇಕಲ್ಲ. ಇಲ್ಲಿಗೆ ಮತ್ತೆ ಕರ್ಕೊಂಬರೋ ಅಲ್ಲೇ ಬರಬಾರ್ದು ಇಲ್ಲೇ ಇದ್ರಾಗ ಹೋಗ್ರ ಅನ್ನಕ ಮತ್ತೆ ಹೆಂಗಿದ್ರೆ ಆ ಕಡೆಯಿಂದ ನಮ್ಮ ಹೆಸರು ರೇಖಾ ಅಂತ. ಯಾವ ಊರಮ್ಮ ಇದು? ಕೆಂಚೋಬನಹಳ್ಳಿ ಅಂತಾರೆ, ಹೌದಲ್ಲ? ಏನಮ್ಮ ಇದು ರೋಡ್ ಏನು ಗದ್ದೆನ ಏನ್ ಕತೆ ಇದು? ಏನು ಈ ರೋಡ್ ಮಾಡ್ತೀವಿ ಅಂತಂದು ಬಂದು ನಮ್ಮ ಮನೆಗಳೆಲ್ಲ ಕಿತ್ತಾಕಿ ಮುಂದೆ ಜಾಗ ಮನೆ ಬಿಟ್ಟು ಕೊಡಲ್ಲ ಅಂತಂದು ಈ ತರ ಮಾಡಿ ಹೋಗ್ಯಾರ ಸರ್. ಎಷ್ಟು ತಿಂಗಳಾಯ್ತಮ್ಮ? 4 ತಿಂಗಳಾಯ್ತು ಸರ್. 4 ತಿಂಗಳಿಂದ ಹಿಂಗೆ ಇದೆನಾ? ಸೊಳ್ಳೆ ಕಾಟ, ಮಂಚರು ಮಕ್ಕಳು ಓಡಾಡಂಗಿಲ್ಲ. ಮುದುಕರು ಎಷ್ಟೋ ಜನ ಓದ್ಕೊಂಡ್ ಇಲ್ಲಿ ಬಿದ್ದಾರ. ಆದ್ರೆ ಸೊಳ್ಳೆ ಬೋಲ ಕಾಟ ಸರ್. ಇದ್ರಾಗ ಹೆಂಗ್ ಸಮಸ್ಯೆ, ಎಷ್ಟು ಫೋನ್ಗಳು ಮಾಡಿ ವಾಟ್ಸಪ್ಗಳು ಕಳ್ಸಿದ್ರೆ ಕಿವಾಗ ಹಾಕ್ಯಣಂಗಿಲ್ಲ ಯಾರು. ಬರೇ ನಮ್ಮೂರವ್ರ ಮೇಲೆ ಹೇಳ್ತಾರ. ನೀವು ಮೂರ್ ನಂಬರ್ಗಳು ಏನ್ ಮಾಡ್ತಾರ, ಇವ್ರಿಗೆ ಹೇಳ್ರಿ ಅಂತ ಹೇಳ್ತಾರ. ಅದೇನು ಕಿವಾಗ ಹಾಕ್ಯಣಂಗಿಲ್ಲ. ಹೆಂಗ್ ಮಾಡಕ್ಕೋ ಹೆಂಗ್ ಬಿಡಕ್ ನೋಡ್ತಾರ.
ಸುಮಾರು 4 ತಿಂಗಳದ 4 ತಿಂಗಳ ಸರ್. ಇಲ್ಲಿ ಬಂಡೆಲ್ಲ ಕಿರೆಲ್ಲ ಏರಿ ನೋಡ್ರಿ, ಇದನ್ನೆಲ್ಲ ತೆಗ್ದಾರ. ಇಲ್ಲಿ ವಾಸ ಆದ್ರೆ ಏನು ಕಾಮಗಾರಿ ಏನು ಮಾಡಿಲ್ಲಮ್ಮ. ಇದು ಯಾಕೆ ಗಮನಿಸ್ತಾ ಇಲ್ಲ? ಎಮ್ಮೆಲ್ಲಿ ಯಾರು ಕಿವಕ್ ಹಾಕ್ಯಣಂಗಿಲ್ಲ. ಪೊಲೀಸರು ಬಂದು ಮೊನ್ನೆ ಚರಂಡಿ ಮುಚ್ಚಿದ್ರು. ಚರಂಡಿ ಮುಚ್ಚಿ ಓಣಿಗೆ ನೀರ್ ಬಿಟ್ರು. ಬಿಟ್ಟರ್ ಬರ್ಬೇಕ್ ತಾನೆ ಮಾಡಕ. ಒಳಕ್ ಹಾವ ಅತ್ತೆತ್ತಿ ಬರ್ತಾವ ಒಳಕ್. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಅಲ್ಲಿ ಸೊಳ್ಳಿ ಎಲ್ಲ ಪ್ರತಿ ಒಂದು ಗಲೀಜು ಬರ್ತೈತ್ರಿ. ಅಲ್ಲಿ ಮುಂದೆ ಏನ್ ನೀರಮ್ಮ ಇದು? ಇದು ಏನ್ ನೀರು ಎಲ್ಲಿಂದ ಬರ್ತಾ ಇದೆ? ಬಚ್ಚಲು ನೀರು ಇದು ಅಲ್ಲ? ಬಚ್ಚಲು ಗಲೀಜು ಇದೆಲ್ಲ ಬಚ್ಚಲು ನೀರು ಇದಲ್ಲ? ಮೋರಿ ನೀರು ಮೋರಿ ನೀರು, ಬಚ್ಚಲು ಮೋರಿ ನೀರು. ಅಲ್ಲಿ ಚರಂಡಿ ಎಲ್ಲ ಮುಚ್ಚಾಕೆಲ್ಲ ರೋಡಿಗೆ ಅಲ್ಲಿ ಸ್ವಲ್ಪ ನೀಟ್ ಇತ್ತು ಸರ್ ಚರಂಡಿ. ಅಲ್ಲಿ ನೋಡ್ರಿ ಅಲ್ಲೇ ಚರಂಡಿ ಅದು ತಕೊಂಡ್ರ ಮುಚ್ಚಿ ಇಲ್ಲಿಗೆ ಬಿಟ್ಟಾರ ಸರ್. ಅದನ್ನೆಲ್ಲ ಮುಚ್ಚಿ ಈ ತರ ಮಾಡ್ಯಾರ. ಎಲ್ಲ ರೋಡ್ನಾಗ ಬಿಟ್ಟಾರ ನೀರು. ಅವ್ರ ಹೋಗ್ಯಾರ. ಇದು ಇವತ್ತಿಗೆ ಇಲ್ಲೆಲ್ಲೆಲ್ಲಿ ಯಾರ್ಯಾರು ಬಂದಿಲ್ಲ ಏನ್ ಅನ್ನೋದು ಕಿವಕ್ಕಿಲ್ಲ. ಇದು ಪೂರ್ತಿ ರೋಡಿನ ಮಟ್ಟ ಇತ್ತು ಸರ್. ರೋಡಿನ ಪೂರ್ತಿ ಅಲ್ಲಿ ಮೇನ್ ರೋಡಿಗೆ ಇತ್ತು. ಊರಾಗನ ಜನ ನಾನ್ ಕೊಡಲ್ಲ ನೀನ್ ಕೊಡಲ್ಲ ಮನೆ ಅಂದಕ ಇಲ್ಲಿಗೆ ನಿಂದಿರ್ಸ್ಯಾರ ನೋಡ್ರಿ ಸರ್. ಅವ್ರು ಇದ್ದಂತವ್ರಿಗೆ ಒಂದ್ ಲೆಕ್ಕ, ಇಲ್ಲಿ ಇದ್ದವ್ರಿಗೆ ಒಂದ್ ಲೆಕ್ಕನ, ಬಡವ್ರಿಗೆ ಒಂದ್ ಲೆಕ್ಕ, ಸಾವುಕಾರಿಗೆ ಒಂದ್ ಲೆಕ್ಕನ. ಅವ್ರ ಯಾಕೆ ಬಿಟ್ಕೊಡಲ್ಲ? ನಮ್ಮನ್ನ ಮತ್ತೆ ಬಿಡ್ಸಂಗಿದ್ರೆ ಎಲ್ಲಾರನು ಬಿಡಿಸ್ಬೇಕಾಗಿತ್ತು. ಫಸ್ಟಿಗೆ ಬಂದು ಇಲ್ಲಿ ಯಾಕೆ ತೆಗೆದ್ರು? ಇಲ್ಲಿ ನೋಡ್ರಿ ಚಲ ತೆಗ್ದಾರ. ಇಲ್ಲಿ ಮೈ ತಗೊಳಕ್ ಇಲ್ದಂಗೆ ಹೆಣ್ಮಕ್ಳಿಗೆ ಆ ಪಾಟ್ ತೆಗಿಸ ಪಾಟ್ ತಕೊಂಡ್ ಮೈ ತಕೊಂತಾರೆ ಹೆಣ್ಮಕ್ಳು. ಬಸ್ಸನ್ನ ಕಡಿವಾರ. ಅದು ಫೋಟೋ ಐತ್ ಅದ್ನ ಅವ್ರು ನಿಮ್ಮನ್ನ ಕೇಳಕ್ ಬರ್ತಾರ. ನಿಮ್ಮನ್ನ ಕೇಳ್ತಾರ. ಗಾಡಿ ಹೋಗಂಗಿಲ್ಲ, ಹೆಂಗ್ ಹಿಡಿಬೇಕು ಈಗ ನಾವು? ಎಷ್ಟು ತಿಂಗಳಾಯ್ತು ಈ ಸಮಸ್ಯೆ? ಅಲ್ಲ ಈಗ ಬಹಳ ವರ್ಷ ಆತ್ರಿ. ಈಗಾಲೆ ಅಲ್ಲ 6 ತಿಂಗಳು ಆಗಲಕ್ಕ ಎಲ್ಲ ನಾನೇ ಮಾತಾಡ್ದೆ ಅಂತ ಹೇಳ್ರಿ. ನಮ್ಮ ಹೆಸರು ದುರ್ಗಪ್ಪ ಅಂತ ಹೇಳಿ. ದುರ್ಗಪ್ಪ ಅಂತ. ಎಷ್ಟು ತಿಂಗಳಾಯ್ತು ಈ ತರ ಇದು ಹಿಂಗಾಗಿ ಅಲ್ಲೇ 3ನೇ ತಿಂಗಳು, 4ನೇ ತಿಂಗಳು. ಯಾರಾದ್ರೂ ಬಿದ್ದಿರೋದು ಬಹಳ ಬಿದ್ದಿರಿ. ಬಹಳ ಜನ ಅಲ್ಲ ಕಾಲ್ಗಳು ಮುರಿದವ, ಆದ್ರೂ ಹೇಳ್ಕೇನಲ್ಲ. ಕಾಲ್ಗಳು ಮೊಣಕಾಲು ಚಿಪ್ಪು ಎಲ್ಲ ಹಾಳಾಗ್ಯಾವ. ಬಹಳ ಬರ್ರಿ ಜನಗಳು ನೋಡಿ. ಸಂಬಂಧಪಟ್ಟ ಹೇಳಿದ್ರೆ ಏನ್ ಹೇಳ್ತಾರ? ಅವ್ರೆಲ್ಲ ಹೇಳಿದ್ರೆ ಏನಂತಾರೆ, ಬೇಕಾದ್ರೆ ಕಟ್ಕೊಂಬ ಅವ್ರು ನಾವೇನ್ ಮಾಡೋಣ ಅಂತಾರೆ. ನಂಬರ್ಗಳ ಮೇಲೆ ಮೆಂಬರ್ಗಳೇ ಮಾಡ್ತಾರ. ಅವ್ರ ಅಧಿಕಾರ ಮುಗಿದೋಗ್ಬಿಡ. ಅವ್ರದ್ದೆಲ್ಲ ಆಗೋಗೈತೆ ಕತೆ. ಬಹಳ ಕಷ್ಟ ಸರ್. ನಂಬರ್ಗಳನ್ನ ಕೇಳ್ತಾರ. ಅಲ್ಲಣ್ಣ ಇದು ಸುಮಾರು 5-6 ತಿಂಗಳಾಯ್ತಾ? ಅಲ್ಲ ಈಗ 4ನೇ ತುಂಬಿ 5ರಕ್ಕೆ 5 ತಿಂಗಳಾಯ್ತು. ಅದೇ ಆದ್ರೂ ಯಾರು ಬಂಡೆನ ಇವನ್ನೆಲ್ಲ ಬೆಂಚನ ದಬ್ಬಿ ಕಡೆಗೆ, ಇವನ್ನ ಬೆಂಚನ ಕಡೆಗೆ ಅಲ್ರಿ, ಬೆಂಚ ಕಡೆಗೇರಿಸಿ ಸ್ವಲ್ಪ ಬೇಸ್ ಮಾಡಿಸ್ರಿ. ನೀವೇ ಮಾಡ್ತಾರೆ ಯಾರು? ಮತ್ತೆ ಯಾಕಂಗ ನೀವು? ಹೌದೇನ PB9 ಹಂಗಾರ ಚೆನ್ನಾಗಾಯ್ತು. 9 ಬೇರೆ ಒಟ್ಟು ಟಿವಿ ನಾವು ಬರ್ತಪ್ಪ. ಹೌದಾ? ನಮ್ಮನ್ನೆಲ್ಲ ಹಿಡಿತಾರ ಹಂಗಾರ? ಹಂಗೇನ ಮಾಡಿಕ್ಯಪ್ಪ. ಅಲ್ಲ ಹಿಡ್ಕೊಂಡು ಯಾವ ಕೂಡ್ಲಿಗೆನಾ ಅಡ್ಡಾಡ್ತೀರ? ರೆಗ್ಯುಲರ್ ಆಗಿ ಅಡ್ಡಾಡ್ತಿರಲ್ಲ? ಎಷ್ಟು ತಿಂಗಳಾತ್ರಿ ಎಲ್ಲ ಕಿತ್ತು ರೋಡ್ ಇದು ಮಾಡ್ತೀವಿ ಅಂತೇಳಿ ಜಲ್ಲಿ ಹಾಕಿ? ಎಷ್ಟು ತಿಂಗಳಾಯ್ತು? 4 ತಿಂಗಳಾತ? ಇದು ಬರ್ರಿ ನೀವು ಬರ್ತೀನಿ ಕುಡ್ಕ ಅಂತ, ಆಮೇಲೆ ಸೊಳ್ಳೆ ಕಡ್ಸಿ ಅಂತ ರೋಡ್ ಇರಕ್ಕಾಗಲ್ಲ. ಸಾಯಂಕಾಲ ಹೊತ್ತು ಬೆಳಗಿನ ಹೊತ್ತು ಊಟ ಮಾಡಕ ವಾಸನೆ ದುರ್ವಾಸನೆ ಎಲ್ಲಿ ಆಗತ್ರಿ? ನಾವ್ ಊಟ ಹೆಂಗ್ ಮಾಡೋನ್ರಿ ಸರ್? ನಾವ್ ಹೊರಗೆ ಹೆಂಗ್ ಕುಂತ್ಕೊಳನು, ಹೆಂಗ್ ಕಾಲ ಮಾಡೋನು ನೀವ ಹೇಳ್ಬಿಡ್ರಿ. ಅದನ್ನ ಮೊನ್ನೆ ನಾವು ಬೇರೆ ಕಡೆ ಫೋನ್ ಮಾಡಿದ್ದು ಹೇಳಿದ್ವಿ. ಅವ್ರು ಪೊಲೀಸರು ಕರೆ ಕಳ್ಸಿದ್ರು. ಅವ್ರು ಬಂದ್ರು, ಅವ್ರ ಕಡೆಗೆ ಮಾತಾಡಿ ಹಂಗ ಹೋದ್ರು. ಇಲ್ಲೆಲ್ಲೆಲ್ಲಿ ಏನು ಬ್ರದರ್ ಎಷ್ಟು ತಿಂಗಳಾಯ್ತು ಇದೆಲ್ಲ ಈ ಥರ ಆಗಿ? 6 ತಿಂಗಳಾಯ್ತು. ಅಲ್ಲಿದ್ದು ಇಲ್ಲಿಗೆ ಅಷ್ಟೇ, ಆ ಕಡೆ ಇಲ್ಲ. ಏನಕ್ಕೆ ಯಾರು ಕೇಳಿರಲ್ಲ. ಇಲ್ಲಿ ಗಲೀಜು ಎಲ್ಲ ನಾವು ಕುಡಿತಾ ಇದೀವಿ. ಇಲ್ಲಿ ಯಾರು ಕುಡಿತಿದಾರೆ? ಆ ಕಡೆ ಯಾರು ಕುಡಿತಿಲ್ಲ, ನಾವು ಕುಡಿತೀವಿ. ಹೌದಲ್ಲ? ಇಲ್ಲಿ ಏನ ಅನಾವಶ್ಯಕ ಆದ್ರೆ ನಾವೇ ಅನುಭವಿಸ್ಬೇಕು. ಯಾರು ಬರ್ತಾರೆ ಹೇಳಿ? ಯಾರನ್ನ ಬರ್ತಾರೆ ನಮಗೆ? ಯಾರು ಬರ್ತಾರೆ ಸರ್ ಇಲ್ಲಿ? ಹೆಂಗೆ ಹಿಂಗಾಗ್ಬಿಟ್ರೆ ಹೆಂಗೆ? ನೀವೇನು ಮುಂದೆ ಏನು ಮಾಡ್ತೀರಿ? ಏನು ಸರ್?
ಹಿಂದೆ ಏನ್ ಮಾಡಕಂತ ಇದ್ರಿ ನೀವು? ಯಾವ ಪ್ರತಿಭಟನೆ ಮಾಡ್ಬೇಕಂತ ಇದ್ರೆ ಇದರಲ್ಲಿ ನೀವು ಅಲ್ಲ ಜನರು ನೀವು ನಿಮ್ ನಿರ್ಧಾರ ಏನು ಅದನ್ನ ಹೇಳ್ಬೇಕಲ್ಲ. ನೀವು ಏನ್ ಹೇಳಿದ್ರೆ ಅದ್ ನಾವು ಹಾಕ್ತೀವಿ. ನಾವು ನಮ್ಮ ನಿರ್ಧಾರ ಏನೇ ಸರ್, MLA ನಿರ್ಧಾರ ಇರೋದು ಇದ್ರಲ್ಲಿ. MLA ಸರ್ದಲ್ಲಿ ಇರೋದು ಅದು. ನಮ್ಮ ತಲ್ಲಿ ಏನಿಲ್ಲ ಇಲ್ಲಿ. ನಾವೇನ್ ಮಾಡಕ್ಕಾಗಲ್ಲ. ನಾವೇನು ಅವ್ರು ಏನ್ ಹೇಳ್ತಾರ ಅಂತ ಕೇಳೋಣ ನಾವು ಅಷ್ಟೇ, ಹೌದಲ್ಲ? ಅವ್ರ ಗಮನ ತಗೊಂಡ್ಬರ್ತೀರಿ ಹೇಳಿದ್ರ. ಅವ್ರು ಏನ್ ಹೇಳ್ತಾರೆ ನಾವಲ್ಲಿ ಕೇಳ್ಬೇಕು, ಹೌದಲ್ಲ? ಇಲ್ಲಪ್ಪ ಇಷ್ಟೇ ನಿಮ್ದು ಇಷ್ಟ ಅಂತಂದ್ರೆ ನಾವ್ ಇಷ್ಟ ಮಾಡ್ಬೇಕಾಗತ್ತೆ ನಾವು, ಹೌದಲ್ಲ? ಅಲ್ಲಿಂದ ಆ ಕಡೆಗೆ ಅಷ್ಟೇ ಇಷ್ಟ ಅಂತ ನಾವು ಇಷ್ಟ ಅನ್ಬೇಕಾಗತ್ತೆ ನಾವು. ಆ ಕಡೆ ಈ ಕಡೆ ಒತ್ತುವರಿ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಇಂದ 86 ಲಕ್ಷಕ್ಕೆ ಆಗತ್ತೆ ಇದು ಟೆಂಡರ್. ನಮಗೇನಿದೆ ನೇರವಾಗಿ ಇಷ್ಟೇ ಮಾಡ್ಕೊಡ್ಲಿ. ಅವ್ರು ಒತ್ತುವರಿ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಒಟ್ಟು ರೋಡ್ ಆಗ್ಬೇಕಿದು. ರೋಡ್ ಹೆಂಗಿರುತ್ತೆ ಹಂಗಾಗ್ಬೇಕು. ಹ್ಞೂ ಸರ್, ಮತ್ತೆ ಹೆಂಗಿತ್ತ ಮಾಡ್ಕೊಂಡು ತೆರವುಗೊಳಿಸಲೇ 4 ತಿಂಗಳಾಯ್ತು. ಹೌದು ಸರ್, 4 ತಿಂಗಳು ಮೆಟ್ರಲ್ ಏರಿಯಾ 4 ತಿಂಗಳಾಗತ್ತೆ. ನೋಡಿದ್ರೆ ಎಷ್ಟಕ್ಕೆ ಆಯ್ತು ನಮ್ಗೆ ಗೊತ್ತಿಲ್ಲ ಸರ್. ರೋಡ್ ಆಗ್ಬೇಕು 86 ಲಕ್ಷಕ್ಕೆ ಟೆಂಡರ್ ಆಗತ್ತೆ ಸರ್. ಪೂರ್ತಿ ಚೇಂಬರ್ ಆಗಬೇಕು, ರೋಡ್ ಆಗ್ಬೇಕು. ಪರ್ಸೆಂಟೇಜ್ ಮಾತಾಡ್ಕೊಂಡು ಇಲ್ಲಿ ಎಲ್ಲ ದುಡ್ಡು ಇಸ್ಕೊಂಡು ಇದು ಮಾಡ್ಕೊಂಡ್ರೆ ಇಲ್ಲಿ ಐತಂದ್ರೆ ನಾವ್ ಎಲ್ಲಿ ಸಾಯ್ಬೇಕು ಹೇಳಿ ಸರ್? ನಾವು ಹುಡುಗನ ಕಡೆಗೆ ನಾವ್ ಎಲ್ಲಿ ಸಾಯ್ಬೇಕು ನಾವು? ಹೌದು, ಹುಡುಗರು ಕಲ್ರಿ ಸ್ಮೆಲ್ ಹಿಂಗ ಜೀವನ ಮಾಡೋದ್ರಿ. ಅಲ್ಲ ಈಗ ನಾನು ಬಂದು ಅರ್ಧ ಗಂಟೆ ತಲೆ ಚಿಕ್ಕ ಅರ್ಧ ಗಂಟೆಗೆ ವಾಸ ಇರೋದಾದ್ರೆ ಹಿಂಗೆ, ಊಟ ಮಾಡೋದಾದ್ರೆ ಹಿಂಗೆ, ಊಟ ಮಾಡೋದಾದ್ರೆ ಹಿಂಗೆ, ಊಟ ಮಾಡೋದು ಹೆಂಗೆ, ಜೀವನ ಅದೆಲ್ಲ ಒತ್ತುವರಿ ಮಾಡ್ಯಾರ ಸರ್. ಅಲ್ಲಿ ಎಲ್ಲ ತಮ್ಮ ಇದು ಜಾಡ್ರ ಇತ್ತು ಅದನ್ನೆಲ್ಲ ತೆಗ್ದಾರ. ಇಲ್ಲಿಗೆ ಬಂಡೆ ತೆಗ್ದಾರ, ಇದೆಲ್ಲ ತೆಗ್ದಾರ, ಹಿಂದಕ್ಕೆಲ್ಲ ಬಂಡೆ ತೆಗ್ದಾರ. ಅಲ್ಲಿಂದ ಅಲ್ಲಿಗೆ ಇದು ಮಾಡ್ಕೊಡ್ತಿಲ್ಲ ಅವರು. ನೀವೇನು ಹೇಳಿದ್ರೆ ಅದನ್ನ ನಾವು ವರದಿ ಮಾಡ್ತೀವಿ. ಅವ್ರೇನು ಕಟ್ ಮಾಡ್ತಾರೆ ಬಿಡ್ತಾರೆ ಗೊತ್ತು. ಬಸ್ ಸ್ಟ್ಯಾಂಡ್ನಿಂದಲೇ ರೋಡ್ ಹೋಗ್ಬೇಕು ಸರ್. ಅದಾಗಿರೋದು ಬಸ್ ಸ್ಟ್ಯಾಂಡ್ ಆಯ್ತಾ, ನಾವು ಮನೆ ತೆಗಿತಾರೋ ಬಿಡ್ತಾರೋ ಎರಡನೇದು. ನಮಗೆ ಒಟ್ಟು ರೋಡ್ ಮಾಡಿದಾರ ಕ್ಲೀನ್ ಮಾಡಬೇಕು. ಅರ್ಧ ಕಟ್ ಮಾಡಿ ಅರ್ಧ ಬಿಡಬಾರ್ದು. ಅದನ್ನ ನಾನು ಹೇಳ್ತಾ ಇರೋದು MLA ಸರ್ಗೆ ಆಯ್ತು ಓಕೆ, ಇನ್ನೊಬ್ರಿಗೆ ಆದ್ರೆ ನಾನು ಹೇಳ್ತಾ ಇರೋದು ಇದೇ ಮಾತು ಹೇಳ್ತಾರೆ. ಅಧಿಕಾರಿಗಳಾಗಲಿ ಅದೇ ಯಾವುದೇ ಅಧಿಕಾರಿ ಆಗಲ್ಲ ಹೇಳ್ತಿರೋದು, ಅರ್ಧ ಕಟ್ ಮಾಡಿ ಅರ್ಧ ಬಿಡಬಾರ್ದು ಅಂತ ನಾನು ಹೇಳ್ತಿರೋದು. ನಾನು ಅರ್ಧದಿಂದ ಆ ಕಡೆ ಯಾಕೆ ಕಟ್ ಮಾಡಿ, ಆ ಕಡೆ ಯಾಕೆ ಬಿಡಬೇಕು? ಇಲ್ಲಿ ಪೈಪ್ ಲೈನ್ ಐತೆ ಸರ್, ಎಲ್ಲರೂ ಕುಡಿಯೋದು ಇದೆ ನೀರು ಬರ್ತಾರೆ. ನಾವಲ್ಲ ಅದಲ್ಲ ಸರ್, ನಾವು ಇದು ಊರು ವಾಟರ್ ಸಪ್ಲೈ ಸರ್. ಇದೇ ಈ ನೀರ್ನ ಅದೆಲ್ಲ ಬರುತ್ತಲ್ಲ ನೀರು. ಇದ್ರೆ ನಾವು ನೀರು ಕುಡಿಬೇಕು. ಯಾರು ಕೇಳೋರಲ್ಲ ಹೇಳೋರಲ್ಲ. ಇಲ್ಲಿ ಯಾರು ಸರ್ ನೋಡ್ರಿ, ಪೈಪ್ ಇದೆ, ಪೈಪ್ ಇಟ್ಟಿರಿ ಸರ್. ಅಲ್ಲಿ ಇದರಲ್ಲಿ ಪೈಪ್ ಇದಾಗಿದಾರ. ಪೈಪ್ ಲೈನ್ ಇದೆ, ಊರಿಗೆಲ್ಲ ಸಪ್ಲೈ ಇದೆ. ಈ ಕಾಲೇಜ್ ಒಳಗಡೆ ಚರಂಡಿ ಒಳಗಡೆ ಪೈಪ್ ಐತಾ? ಹ್ಞೂ ಸರ್, ಚರಂಡಿ ಒಳಗೆ. ಯಪ್ಪ ಓ ಇಲ್ಲ ಐತಲ್ಲ. ಹ್ಞೂ ಸರ್, ಇದೇ ನೀರು ಕುಡಿತಾ ಇದೀವಲ್ಲ. ಇದೇ ಚೇಂಬರ್ ಕರೆಕ್ಟಾಗಿ ಇರ್ಬೇಕಾಯ್ತು. ಇವಾಗ ಅರ್ಧ ಕಟ್ ಮಾಡಿ ಯಾಕೆ ಬಿಡಬೇಕು ಇಲ್ಲಿ? ಇದು ಅರ್ಧ ಕಟ್ ಮಾಡಿ ಈ ಕಡೆಗೆ ಕ್ಲೀನ್ ಆಗೈತೆ. ಓಕೆ ಸರ್, ಚರಂಡಿ ಬರ್ತಕ್ಕಂಥ ನೀರು ಇಲ್ಲಿಂದ ಆ ಕಡೆ ಕ್ಲೀನ್ ಆಗೈತೆ. ಈ ಕಡೆಯಿಂದ ಈ ಕಡೆಗೆ ಗಲೀಜ್ ಐತೆ. ಗಲೀಜ್ ಮಾಡಿ ಈ ಕಡೆ ಗಲೀಜ್ ಅವ್ರು ಕುಡಿತಿರಬೇಕು, ಈ ಕಡೆ ಚೆನ್ನಾಗಿರ್ಬೇಕು. ಏನಕ್ಕೆ ಮಾಡ್ತಾರೆ ಎಲ್ಲ ಮಾಡೋದಾದ್ರೆ ಕ್ಲೀನ್ ಮಾಡಿ, ಇಲ್ಲ ಕೈ ಬಿಡಬೇಕು. ಅದು ಹೆಂಗೈತೆ ಹಂಗೆ ಕೈ ಬಿಡ್ಬಿಟ್ಟು ಚೆನ್ನಾಗಿರುತ್ತೆ ಅದು, ಹೌದಲ್ಲ? ಅದು ಹೋಗೋ ನೀರು ಹೋಗ್ತಾ ಇರುತ್ತೆ ಅದು. ಮತ್ತೆ ಹಿಂಗೆ ಅರ್ಧ ಕಟ್ ಮಾಡೋದು ಅರ್ಧ ಬಿಡೋದು ಏನಕ್ಕೆ? ಇದು ಅರ್ಧ ಜನ ಸಾಯ್ಬೇಕು, ಅರ್ಧ ಜನ ಬದುಕಬೇಕಾ? ಹಾಂ ಹೇಳ್ರಿ ಸರ್. ಇದು ಅರ್ಧ ಜನ ಸಾಯ್ಬೇಕು, ಅರ್ಧ ಜನ ಬದುಕಬೇಕು. ಈ ಲೆಕ್ಕ ಎಲ್ಲ ಮಾಡ್ತಾರ. ಯಜಮಾನ ನಿಮ್ಮ ಹೆಸರೇನು? ಸಿದ್ಲಿಂಗಪ್ಪ. ಏನು ಸಮಸ್ಯೆ ಏನಾಗಿದೆ ಇಲ್ಲೆಲ್ಲ? ರೋಡ್ ಎಲ್ಲ ಹಿಂಗೆ ಆಗ್ಬಿಡುತ್ತಲ್ಲ, ಚರಂಡಿ ನೀರೆಲ್ಲ ಗಲೀಜ್ ನೀರೆಲ್ಲ ರೋಡ್ನಾಗ ರೋಡ್ನಾಗತ್ತಿತ್ತು. ಅವ್ರು ರೋಡ್ ಮಾಡಲ್ಲ, ಹಂಗೆ ಮಾಡಿರಲ್ಲ. ಎಷ್ಟು ತಿಂಗಳಾಯ್ತಲ್ಲ ಅದು? ಇವಾಗ 5-6 ತಿಂಗಳ ಮೇಲೆ ಆಯ್ತು. ಹಾಂ 5 ತಿಂಗಳು. ಹಾಂ 4-5 ತಿಂಗಳಾತ? 5 ತಿಂಗಳಾಯ್ತು. ಹ್ಞೂ ಹೆಂಗೆ ಯಾವ ಎಲ್ಲ ಗಮನಕ್ಕೆ ಹಾಕಿದ್ದೀರಾ? ಇಲ್ಲ, ಗಮನಕ್ಕೆ ನಾವು ಏನು ಬಂದಿಲ್ಲ, ಯಾರು ಬಂದಿಲ್ಲ ಬಂದಲ್ಲ. MLA ತಗೊಂಡಿದ್ವಿ. ಏನು ಹೇಳಿದ್ರು? 1 ತಿಂಗಳು ಬಿಟ್ಟು ಮಾಡ್ತೀವಿ. ಹಾಂ ಹಾಂ 1 ತಿಂಗಳು ಬಿಟ್ಟು ಮಾಡ್ತೀವಿ. ಅದು ಬಿಟ್ಟು ನಾವು ನೀವು ಕೇಳ್ರಿ ಬಂದಂತ ಹೇಳಿದ್ರಾ? ಅದನ್ನ ನಾವು ಇನ್ನೂ ಮಾಡಿಲ್ಲ. ಯಾವ ಇನ್ನೂ ಏನೂ ಮಾಡಕ್ಕೆ ಬಂದಿರಲ್ಲ. ಅವತ್ತಿಲ್ಲ ಅವ್ರು. ಅವತ್ತು ಬಂದಿಲ್ಲ. ನಾವು ಲಾಲ್ ಕಟ್ ಜಿಲ್ಲೆ ಎತ್ಕೊಳ್ಳೆಲ್ಲ ತಳಸ್ಬಿಟ್ಟವ. ದನ ಕರ್ ಓಡಾಡಕ್ಕೆ ಕಷ್ಟ ಐತೆ. ನಾವು 2 ಸಾವಿರ ಬಿಟ್ಟಿವಿ ಈಗ ತಗ್ನಾಗ. ಹೌದಾ? ಇದೇ ತಗ್ನಾಗ ಇಲ್ಲ, ಹೊತ್ಕೊಂಡ್ಬಿಡ್ತೀನಿ ತಗ್ನಾಗ. ಹಾಂ ನೋಡ್ರಿ ಸರ್, ನಾನು ಹೊತ್ಕೊಂಡ್ಬಿಡ್ತೀನಿ. ಮಾಡಿ